ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿ ಹಾಕ್ತಾರೆ. ಬಿಜೆಪಿ ಸೀಟ್ ಮೇಲೆ ಬಿಜೆಪಿ ಮೇಲೆ ಸಿಟ್ಟು ಬಂದ್ಕೊಳ್ಳೋ ಕಾಂಗ್ರೆಸ್ ಹಾಕೋದು, ಕಾಂಗ್ರೆಸ್ ಮೇಲೆ ಸಿಟ್ಟು ಬಂದ್ಕೊಳ್ಳೋ ಬಿಜೆಪಿಗೆ ಹಾಕೋದು. ಯಾಕಂದ್ರೆ ನಮ್ಮನ್ನು ಓಡ್ದಾಳಾಕತ್ತಾರೆ. ನಾನು ಒಂದು ಮಾತು ಹೇಳ್ತೀನಿ, ಯಾವ ಪಕ್ಷಕ್ಕಾದ್ರೂ ಊಟ ಹಾಕೋದು ನಾನಂತೂ ಬೇಡ ಅನ್ನೋದಿಲ್ಲ. ಆದ್ರೆ ನಮಗೆ ಕಷ್ಟಕ್ಕೆ ಯಾರು ಹಾಕ್ತಾರೆ? ಯಾರೂ ಆಗಂಗಿಲ್ಲ. ನಮ್ಗೆ ಯಾರು ಹಾಕಬೇಕು? ಈ ಸದ್ ನೋಡ್ರಿ, ಶಾಂತಗೌಡ್ರು ಯಾಕೋ ಒಂದು ಮನಸ್ಸು ಮಾಡಿದ್ರು. ಅವ್ರು ನಾವು ಯಾವಾಗಲೂ ಮನೆಗೆ ಹೋದಾಗ ಹೇಳ್ತಿದ್ರು, ಅವರು ನೀವು ಹೊಲ್ದಾಗ ಮಾಡ್ರಿ, ನೀವು ದಾಳಿಂಬೆ ಬೆಳೀರಿ. ನಿಜವಾಗ್ಲು ನಾನು ಒಂದೆರಡು ಸಲ ಹೋಗಿ ಬರೀ ಅದನ್ನೇ ಹೇಳ್ಯಾರ ಅವ್ರು ಯಾವುದೂ ಪಾಲಿಟಿಕ್ಸ್ ಮಾತಾಡಲೇ ಇಲ್ಲ. ನಮ್ಗೆ ಶಾಕ್ ಆಗ್ತದೆ. ಮಾಡ್ರು, ಯಾಕೆ ಸುಮ್ಮನೆ ಖಾಲಿ ಅಡ್ಡಾಡ್ತೀರಿ? ಯಾಕಂದ್ರೆ ನಾವು ಎಲ್ಲರಿಂದ ಅಡ್ಡಾಡಿ ನೋಡಾಗೈತಿ, ಯಾರೂ ಏನೂ ಮಾಡಂಗಿಲ್ಲ. ನಮಗೆ ನಾವು ಗಟ್ಟಿಯಾಗಿ ನಿಂತ್ರೆ ಶರಣ, ನಾವು ಗಟ್ಟಿಯಾಗಿ ನಿಂತೀವಿ ಅಂತ ತಿಳ್ಕೊ, ಎಲ್ಲರೂ ಇಲ್ಲೇ ಬರ್ತಾರೆ. ಅದನ್ನು ಗೌಡ್ರು ಮಾಡಾಕ್ತಾರೆ ನಿಜವಾಗ್ಲು. ಯಾಕಂದ್ರೆ ನೋಡಿ, ನಾವು ಗೌಡ್ರ ನಿಜವಾಗ್ಲೂ ಕಬ್ಬೊಡಾಕತ್ತಿದ್ದು ಅವನ್ ನಾ ನೋಡುದು, ನನ್ನ ಕಬ್ಬ ಅವ ನೋಡುದು. ಅವನು ಒಣಗಾಕತ್ತಲ್ಲ, ನಂದು ಒಣಗಾಕತ್ತ. ಅಂದ್ರೆ ರಾಜಕೀಯ ಒಬ್ರು ಮೇಟಿಕೆಟಿಗೆ ಅಂತವ್ರು ಬೇಕಾಗಿತ್ತು. ನಮಗೆ ಬೆನ್ನ ಹತ್ತಾಕ ಬೇಕಲ್ಲ. ಈಗ ಎಲ್ಲರೂ ಒಂದೊಂದು ಪಾರ್ಟಿ ಜೋತ್ ಇಟ್ಕೊಂಡ್ಬಿದ್ದು ಹೋಗ್ಬಿಟ್ಟಾರೆ. ಇವತ್ತ ರೈತ ಸಂಘಗಳೇ ಹೆಂಗಾಗ್ಯಾವ ಅಂದ್ರೆ, ಕೆಲವೊಂದಿಷ್ಟು ರೈತ ಏನ್ ಲೀಡರ್ಗಳು ಅದಾರಲ್ಲ, ಅವರೇ ಆಲ್ಮೋಸ್ಟ್ ರೈತರ ಹೆಡಕ್ ಮುರಿಯುವಂತ ಕೆಲಸನೂ ಮಾಡ್ಯಾರ. ನಾ ಇಲ್ಲ ಅನ್ನೋದಿಲ್ಲ, ಹಂಗೂ ಮಾಡ್ಯಾರ. ಆದ್ರ ಶಾಂತಗೌಡರು ಯಾವಾಗ್ಲೂ ಶಾಂತಗೌಡ್ರಿಗೆ ನಮ್ಮೂರು ಯಾವಾಗ್ಲೂ ಐತಿ. ನಾ ಸಣ್ಣವಿದ್ದೆ ಅವಾಗ್ಲಿಂದನೂ ಐತಿ, ನನಗಿನ್ನ ತಿಳೋಂಗಿದ್ದಿಲ್ಲ. ಅವಾಗ್ಲಿಂದನೂ ಗೌಡ್ರ ನಿಮ್ಮಿಂದ ಐತಿ, ನಿಮಗೂ ಗೊತ್ತೈತ ನಮ್ಮೂರು ಹೆಂಗೈತಿ. ಯಾರು ಬರ್ಲಕ್ಕ ಶಾಂತಗೌಡ್ರು ಬಂದಾರ ಮುಗೀತು. ಇವತ್ತು ನೋಡ್ರಿ, ನೀವು ಅಚಾನಕ್ ಬಂದಿರಿ ಇಸ್ಮಂತಲ್ಲ, ನೀನು ಹೇಳಿ ಬಂದಿದ್ರೆ ನೀವು ಕರೆದ್ರಿ ಅಂದ್ರ ಇಡೀ ಊರ ಬರ್ತಿದ್ರಿ. ಇದು ಯಾಕಂದ್ರೆ ನಿಮ್ಗೆ ನಿಮ್ಮ ಊರೇ ಇದು. ನಿಮ್ಮ ಈಗ ಏನು ನಾವೇನು ತಿಳ್ಕೊಂಡಿಲ್ಲ, ಶಾಂತಗೌಡ್ರು ಅಂದ್ರೆ ಅವ್ರು ನಡಳ್ಳಿಯವ್ರಂತ ತಿಳ್ಕೊಂಡಿಲ್ಲ, ನಾವು ಮುದ್ದೇವಾಳವ್ರಂತ ತಿಳ್ಕೊಂಡಿಲ್ಲ, ಜಲ್ಪೂರವ್ರೇ ಅಂತ ತಿಳ್ಕೊಂಡಿವಿ ನಾವು. ನಿಜವಾಗ್ಲೂ ಎಲ್ಲರೂ ಹಾಟ್ನಾಗ ನೀವು ಹೇಳಿರಿ. ನಿಜವಾಗ್ಲೂ ಇದು ನಾವು ಪ್ರಾಮಾಣಿಕವಾಗಿ ಏನೋ ಸುಮ್ಮನೆ ಹೇಳಕತ್ತಿಲ್ಲ. ನಮ್ಮಲ್ಲಿ ಮನಸ್ಥಿತಿನೇ ಹಂಗೈತಿ, ಏನು ಗೊತ್ತಿಲ್ಲ. ನೀವೇನು ನೋಡಿ ಮಾಡಿದ್ರೆ ನನಗ ಗೊತ್ತಿಲ್ಲ. ನಾಳೆ ಏನೋ ಶಾಂತಗೌಡ್ರಿಗೆ ನೀವು ಹೋಗ್ಬಾರ್ದಂದ್ರೆ ಕೇಳೋದು, ಹೋಯ್ ಸಾಕು ಸುಮ್ಕೋದ್ರೆ ನಾವು ಹೋಗೋರ ಅಂತಾರ. ನಿಜವಾಗ್ಲು ಇದು ನನ್ಗೆ ಶಾಕ್ ಆಗ್ತದೆ. ನಿಮ್ಮಷ್ಟು ಫ್ಯಾನ್ ಬೇಸ್ ಎಲ್ಲಿ ನೀವು ಈಗ ನೋಡ್ರಿ, 2 ಸಲ ಇದೇ ಫಸ್ಟ್ ಬಂದಿರ್ಬೇಕು. ಅವರು ಫಸ್ಟ್ಗೆ ಒಂದ್ಸಲ ಯಾವುದೋ ಚುನಾವಣೆ ಬಂದಿದ್ರು, ಇದೇ ಮುಗೀತು. ಆದ್ರೆ ನಿಮ್ಮ ಮೇಲೆ ಅಷ್ಟು ನಂಬಿಕೆ ನಮ್ಮ ರೈತರಿಗೆ, ಏನೋ ಒಂದು ಮಾಡ್ತಾರೆ. ಯಾಕಂದ್ರೆ ಯಾಕೆ ನಂಬಿಕೆ ಬರ್ತದಂದ್ರೆ, ಇಷ್ಟು ಕಬ್ಬು ಒಣಗಾಕತ್ತಿದ್ದು ಒಬ್ಬನೇ ಒಬ್ಬ ರಾಜಕಾರಣಿ ಧ್ವನಿ ಎತ್ತಲಿಲ್ಲ. ನೋಡ್ರಿ, ಯಾರು ಎತ್ತ ನಾವು ಓಟ್ ಹಾಕಿದಂಥ ಯಾವುದೇ ರಾಜಕಾರಣಿ, ಮಾಜಿ ಶಾಸಕರಾಗಿರ್ಬೋದು, ಹಾಲಿ ಶಾಸಕರಾಗಿರ್ಬೋದು, ಇನ್ನುಳಿದಂಥ ಸಮಾಜ ಸೇವಕರು ಅನ್ಸ್ಕೊಂಡವರು ಆಗಿರ್ಬೋದು, ಧ್ವನಿ ಎತ್ತಲಿಲ್ಲ. ಒಬ್ಬರೇ ಒಬ್ರು ಧ್ವನಿ ಎತ್ತಿದ್ದು ಶಾಂತಗೌಡ. ಯಾಕಂದ್ರೆ ಮರ್ಯಾಕಾಗಂಗಿಲ್ಲ. ಸುಮ್ಮನೆ ನಮ್ಮ ರಾಜಕಾರಣ ನಾವು ಮಾಡ್ಕೊಂಡು ಹೋಗೋಣ. ಆದ್ರೆ ನಮ್ಮ ಪರವಾಗಿ ಯಾರು ಧ್ವನಿ ಎತ್ತಾರ, ನಮ್ಮ ಪರವಾಗಿ ಯಾರು ನಿಲ್ತಾರ, ಅವ್ರಿಗೆ ಬೆಂಬಲವಾಗಿ ನಾವು ನಿಲ್ಲಿಲ್ಲ ಅಂದ್ರೆ ಆ ದೇವರು ಕೂಡ ಮೆಚ್ಚೋದಿಲ್ಲ, ಆ ಭಗವಂತ ಕೂಡ ಮೆಚ್ಚಕ್ಕಿಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ರಾಜಕಾರಣ ಬರ್ತೈತಿ ಹೋಗ್ತೈತಿ, ಅದು ತೆಗೆದ್ಬಿಡ್ರಿ ಎಲ್ಲವ್ರು. ನಿಜವಾಗ್ಲು ಶಾಂತಗೌಡರು ಅಂದ್ರಂದ್ರ ಈಗ ಅವ್ರನ್ನ ಯಾಕೆ ಭಾಳ ಹೊಗಳಬಾರ್ದು, ಅವ್ರ ಎದುರಿಗೆ ನಾವು ಹೊಗಳೋದಿಲ್ಲ. ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಐತೆ ಅಂದ್ರೆ ಅಷ್ಟು ಫಾಸ್ಟ್. ಯಾರು ಹೇಳಬೇಕಾಗಿಲ್ಲ. ಯಾರು ಹೋಗಿದ್ರು ಆಲ್ಮಟ್ಟಿಗೆ, ಯಾರು ನೀರು ಬಿಡಿಸಿದ್ರು, ಪ್ರತಿಯೊಂದು ನಮ್ಮ ರೈತರಿಗೆ ಗೊತ್ತದ. ಆದ್ರೂ ಇದ್ರೊಳಗೆ ಒಂದಿಷ್ಟು ಮಂದಿ ಕ್ರೆಡಿಟ್ ತಗೊಳಕ್ ಓಡಾಡ್ತಾರೆ. ನಾನೇ ಬಿಡಿಸಿದ್ ಗೊತ್ತದ, ಶಾಂತಗೌಡ್ರೆ ಬಿಡಿಸ್ಯಾರ ಅಂತ ಸಾಹೇಬ ಗೊತ್ತದ. ಸುಮ್ಮನೆ ನಾಟಕ ಮಾಡೋಣ ಅಂತ ಹೇಳೋಣ. ಯಾರು ನಾಟಕ ಮಾಡಕ್ ಹೋಗ್ಬೇಡ್ರಿ. ಶಾಂತಗೌಡ್ರು ಬಿಡಿಸ್ಯಾರ ಅಂತ ಪ್ರತಿಯೊಬ್ಬ ಸಣ್ಣ ಹುಡುಗನ ಕೇಳಿದ್ರು ಹೇಳ್ತಾರ ಶಾಂತಗೌಡ್ರೆ ಬಿಡಿಸಿದ್ರ. ಹೌದಿಲ್ಲ? ಅದಕ್ಕೆ ನಮ್ಗೆ ಬೆಂಬಲವಾಗಿ ಅವ್ರು ನಿಂತಾರ. ನಿಮಗೆ ನಾವು ಬೆಂಬಲವಾಗಿ ನಿಲ್ತೀವಿ. ನಮ್ಮ ಊರ ಪರವಾಗಿ ನಿಮ್ಗೆ ಮಾತು ಕೊಡ್ತೀವಿ. ನೀವು ಎಲ್ಲಿ ಕರೆದ್ರು ಬರ್ತೀವಿ. ನೀವು ಏನೇ ಹೇಳ್ರಿ ಅದನ್ನು ಮಾಡುವಂಥ ಕೆಲಸ ನಾವೆಲ್ಲ ಗ್ರಾಮಸ್ಥರು ಮಾಡ್ತೀವಿ ಅನ್ನೋ ಮಾತನ್ನು ನಾವು ಜಲ್ಪುರ ಗ್ರಾಮಸ್ಥರ ಪರವಾಗಿ ನಾನು ಈ ಮಾತನ್ನು ಕೊಡ್ತೀನಿ. ಈ ನಮ್ಮ ಎಲ್ಲ ರೈತರ ಪರವಾಗಿ ಒಂದೆರಡು ಮಾತನ್ನ ನಮ್ಮ ಶಾಂತಗೌಡ್ರೆ ಕಾರಣ, ಯಾರು ಅಲ್ಲ. ನಿಜವಲ್ಲ, ಅಲ್ಲೇ ಏನಾರು ಎಂತಾನೆ ಅಲ್ಲೇ ನಾವು ನೋಡಿವ. ನಮಗೆಲ್ಲ ಅಂಜುವಾಡ್ರಿ ನೀವು, ನಾ ಇರ್ತೀನಿ. ಇವತ್ತು ನೋಡ್ರಿ 2 ತಿಂಗಳಾಗಿತ್ತು ನಮಗೆ.
ನೀರೇ ಇಲ್ಲ. ನಮ್ಮ ಕಬ್ಬಂತೂ ಪ್ರತಿಯೊಬ್ಬ ರೈತರ ಕಬ್ಬುಗಳು ಇನ್ನೇನ್ ಒಣಗಿ ಹೋಗ್ತಾ ಅನ್ನೋ ಪರಿಸ್ಥಿತಿಗಿತ್ತು. ಯಾಕಂದ್ರೆ ಎಲ್ಲ ರೈತರು ಹೋಗಿ ಬಂದ್ರೆ ಇದು ನೋಡ್ರಿ, ಪಕ್ಷಾತೀತ, ನೋ ಬಿಜೆಪಿ, ನೋ ಕಾಂಗ್ರೆಸ್, ಯಾವುದು JDS ಇಲ್ಲ, ಯಾವುದೂ ಇಲ್ಲ, ಪಕ್ಷಾತೀತವಾಗಿ ಹೋರಾಟ ಮಾಡಿದಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅವ್ರು ಶಾಂತಗೌಡರು. ಅವ್ರು ಯಾರು ಕೇಳಲ್ಲ, ಅವ್ರು ಐ ಡೋಂಟ್ ಕೇರ್, ಬೇಕಾದವ್ರು ಇರಲ್ಲ. ರೈತರತ್ ಬಂದಾಗ ಹಿಂಜರಿಯಂಗಿಲ್ಲ. ನಿಜವಾಗ್ಲೂ ನಾವು ನಿಮ್ಗೆ ಚುನಾವಣೆ ಆಗಿರ್ತೀವಿ, ನಿಜವಾಗ್ಲೂ ನಾವು ಹಾಡ್ಲಿ ಹೇಳ್ತೀವಿ. ಇವತ್ತ ನೀರಿನ ಸಮಸ್ಯೆ ಬಂದಿತ್ತು ಲೋಕಲಿ. ನಾವು ಹುಲುಬಾಳದವರು ಅವರೆಲ್ಲ ಸೇರ್ಕರಿಸಿ ನಾವು ಸರಿ ಹೋಗಿದ್ರು, ನಾನು ಕರೆದಿದ್ರು, ನಾ ಹೋಗ್ಲಿಲ್ಲ. ಇಲ್ಲ ಹೋಗಿ ಬರ್ರಿ, ನೀವು ಕೇಳ್ಕೊಂಬರ್ರಿ ಅಂತ. ಅವಾಗ ಅವ್ರು ಏನೇನು ಮಾತಾಡಿ ಕಳಿಸಿದ್ರು ಅದು ಹೇಳೋದು ಬೇಡ, ಪ್ರಸ್ತಾಪ ಬೇಡ. ಆಮೇಲೆ ನಾವು ಹೋಗಿದ್ದು, ನಮ್ಮೆಲ್ಲ ನಮ್ಮ ಹುಲುಬಾಳದವ್ರು ಅವರೆಲ್ಲ ಹೋಗಿದ್ದು ಶಾಂತಗೌಡ್ರ ಹತ್ರ. ಶಾಂತಗೌಡ್ರು ಅಂದೇ ಮಾತಾಡಿದ್ರ, ನೀವು ತಯಾರಿ ಬರ್ರಿ, ನಾ ಇರ್ತೀನಿ ನಿಮ್ಮ ಹೆಂದು. ನೀರು ಬಿಡಿಸಲ್ತಾನೆ ನಾ ಬಿಡಂಗಿಲ್ಲ. ನಿಜವಾಗ್ಲೂ ಅವ್ರು ಏನು ಹೇಳಿದ್ರು ಹಂಗೆ ಮಾಡಿ ತೋರಿಸಿದ್ರು. ಇವತ್ತು ನೀರು ಬಂದದ್ದು, ಸೋಮವಾರ ಬರ್ತಾ ಅಂದಿದ್ರು, ಸೋಮವಾರ ಬಂದ. ಅದು ಫಸ್ಟ್ ನಮ್ಗ ಬಂದವ, ಲಾಸ್ಟಿಗೆ ಬಿಡ್ತಿದ್ರು ನಮ್ಗೆ, ಈ ಸಲ ಫಸ್ಟ್ ಬಂದವ. ನಿಜವಾಗ್ಲೂ ನೋಡ್ರೆ ನೀವು ಹೋರಾಟ ನಿಜವಾಗ್ಲೂ ನಮ್ಮ ಮನ್ಸಿಗೆ ಬಂದತಿ. ನೀವು ಯಾವಾಗ ಕರೆದ್ರು ನಾವು ಬರಕ್ ತಯಾರಿದ್ದೀವಿ. ನಮ್ಮ ಜಲ್ಪುರ ಗ್ರಾಮಸ್ಥರ ಪರವಾಗಿ ಹೇಳತ್ತೀನಿ, ನೀವು ಯಾವಾಗ ಕರೆದ್ರು ಬರ್ತೀವಿ. ನಿಮ್ ಬೆನ್ನೆಲುಬಾಗಿ ನಾವು ನಿಲ್ತೀವಿ. ನಿಜವಾಗ್ಲು ಇದೊಂದು ಒಳ್ಳೆ ಕೆಲಸ ಮಾಡಿರಿ. ನಿಜವಾಗ್ಲು ತಮಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಜಲ್ಪುರ ಗ್ರಾಮಸ್ಥರ ಪರವಾಗಿ ನಾನು ನಿಮಗೆ ಸಲ್ಲಿಸ್ತೀನಿ. ಇಷ್ಟು ಹೇಳಿ ನಾನು ಮಾತು ಈಗ ಶಾಂತಗೌಡ ನೀವು ಅಂತ ಹೇಳಿ